ದಿನ ಅಂದರೆ ಶುಕ್ರವಾರ ದಿನ ಯೇಸು ಸ್ವಾಮಿ ಮರಣ ಹೊಂದಿದಾಗ ಸಮಾಧಿಯಲ್ಲಿ ಯೇಸು ಸ್ವಾಮಿಗೆ ಇಟ್ಟಿದ್ರು ಪ್ರೇರೆ. ಆದರೆ ಯೇಸು ಸ್ವಾಮಿ ಸಮಾಧಿಯಲ್ಲಿ ಇದ್ದಿದ್ದಿಲ್ಲ. ಯೇಸು ಸ್ವಾಮಿ ದೇಹ ಮಾತ್ರನೇ ಆ ಸಮಾಧಿಯಲ್ಲಿತ್ತು. ಯೇಸು ಸ್ವಾಮಿ ದೇಹ ಮಾತ್ರನೇ ಆ ಸಮಾಧಿಯಲ್ಲಿತ್ತು. ಸಮಾಧಿಯಲ್ಲಿ ಯೇಸು ಸ್ವಾಮಿ ದೇಹ ಇದ್ದಿರುವಾಗ ಮತ್ತು ಆತನ ಪ್ರಾಣ ಎತ್ತು ಹೋಗಿತ್ತು ಎಂಬುದಾಗಿ ನೋಡ್ತೇವೆ. ಆದರೆ ರಕ್ಷಣೆ ಇಲ್ಲದಂಥ ಆತ್ಮಗಳ ಬಳಿಗೆ ಹೋಗಿ ಏನು ಮಾಡಿದ, 3 ದಿನ ಸುವಾರ್ತೆಯನ್ನು ಪ್ರಕಟಿಸಿದ್ದಾರೆ. ಆ ಸುವಾರ್ತೆ ಕೇಳಿದವರು ಯಾರಿದ್ದಾರೆ ಅಂದರೆ ನೋಹಾನನ ಒಂದು ಕುಟುಂಬ ಮಾತ್ರ ಅಲ್ಲಿ ಇತ್ತು. ಯಾಕಂದರೆ ನಂಬಿಕಸ್ಥರು ಸಮಾಧಿಯಲ್ಲೇ ಕಂಪ್ಲೀಟ್ಲಿ ಇರಬೇಕೆಂಬುದಾಗಿ ದೇವರು ಉದ್ದೇಶ. ಅನಾದಿ ಕಾಲದಲ್ಲಿ ನಂಬಿಕೆಯಲ್ಲಿ ವಿಶ್ವಾಸದಲ್ಲಿ ಬೆಳೆದಿರ್ತಕ್ಕಂಥ ಒಂದು ಕುಟುಂಬ ಅದು ನೋಹಾನನ ಒಂದು ಕುಟುಂಬ. ನೋಹಾನ ನಾವೇ ಕಟ್ಟುತ್ತಿರುವಾಗ ನೋಹಾನ್ ಕೆಲಸ ಮಾಡ್ಯಾನ, ನೋಹಾನನ ಹೆಂಡತಿ ಕೆಲಸ ಮಾಡ್ಯಾಳ, ನೋಹಾನನ 3 ಗಂಡು ಮಕ್ಕಳು ಕೆಲಸ ಮಾಡ್ಯಾರ, 3 ಸೊಸೆಯರು ಕೂಡ ಕೆಲಸ ಮಾಡಿರ್ತಾರೆ. ಇಷ್ಟು ಅದ್ಭುತವಾಗಿ ಅವರಿಗೆ ಸಹಕಾರ ಮಾಡ್ಯಾರ. ನಾವೇ ಕಟ್ಟಲಿಕ್ಕೆ ನೋಹಾನಗ ಅಷ್ಟು ಅದ್ಭುತವಾಗಿ ಸಹಕಾರ. ಇವತ್ತಿನ ಸೊಸೆಯರು ಒಂದು ಕೂಡ ನೀರು ತೊಗೊಂಬರ್ರಿ, ಮನೆ ಕಟ್ಲತ್ತೇವೆ, ನೀರು ಹೊಡೆಯೋದು ಬಿಡ್ತೇವ. ಒಂದು ಕೂಡ ನೀರು ಜರ ಗಾಡಿಗೆಲ್ಲ ಹೊಡಿ ನೀರು ನಂತರ ಒಂದು ಬ್ಯಾಗ್ ನೀರು ತುಂಬ್ತಾರೆ ಸೊಸೆದರೆ. ಒಂದಿನ ಆದ್ರೆ ನಡೀತದೆ. ಮನೆ ಕಟ್ಲಕ್ಕ 3 ತಿಂಗಳು ಬೇಕು, 6 ತಿಂಗಳು ಬೇಕು, ವರ್ಷಗಳು ಆಗ್ತದೆ ನೀರು ಹೊಡಿಲಕ್ಕೆ ನಮ್ಗೆ ಆಗಲ್ಲ. ಆದರೆ ನೋಹಾನನ ಒಂದು ಸೊಸೆಜರ್ ಮಾಡಿದ ಅಂಟಾಗಲಿ ಥರದಾಗಲಿ, ಆ ನಾವಿಕ ಕಟ್ಕಿ ಥರದಾಗಲಿ ಅಥವಾ ಏನೇನು ಕೆಲಸ ಇರ್ತದೋ ಅವೆಲ್ಲ ಕೆಲಸಗಳನ್ನು ಮಾಡ್ಯಾರ. ಅವ್ರ ನಂಬಿಕೆ ವಿಶ್ವಾಸ ಯೇಸು ಸ್ವಾಮಿ ನೋಡಿ ಮರಣ ಹೋದ ತಕ್ಷಣ ಆತನ ದೇಹ ಮಾತ್ರ ಸಮಾಧಿಯಲ್ಲಿ ಇಟ್ಟು ಆತ್ಮ ಪಾತಾಳ ಅಂದರೆ ಕೆಳಗೆ ಆತ್ಮ ಹೋಗಿ ಯಾವ ಸ್ಥಳದಲ್ಲಿ ಮನುಷ್ಯರು ಸತ್ತೋಗಿರ್ತಕ್ಕಂಥ ತೋರಿಸಿದ್ರು ಆ ಸ್ಥಳಕ್ಕೆ ಹೋಗಿ ಅವ್ರಿಗೆ ಸುವಾರ್ತೆ ಪ್ರಕಟಿಸಿ ಆ 8 ಜನರೇ ನೀರಿನಿಂದ ದೀಕ್ಷಾ ಸ್ನಾನ ಹೊಂದಿದ್ದಾರೆ ಎಂಬುದಾಗಿ ಕೂಡ ಆ ಸ್ಥಳ ನೋಡ್ತಾರೆ. ಎಷ್ಟು ಜನ ಒಂದರಂತಲ್ಲಿ 8 ಜನ ನೀರಿನಾಗ ಮುಳುಗಿ ಅವರ ದೀಕ್ಷಾ ಸ್ನಾನ ಕೂಡ ತೆಗೆದುಕೊಂಡು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಮತ್ತು ಮೊದಲನೇ ಪೇತ್ರನ 3ನೇ ಅಧ್ಯಾಯ 19-20 ವಚನ. ಇದಲ್ಲದೆ ಆತನು ಆತ್ಮರೂಪನಾಗಿ ಸೆರೆಯಲ್ಲಿ ಇದ್ದ ಆತ್ಮಗಳ ಬಳಿಗೆ ಅಂದರೆ ಪೂರ್ವಕಾಲದಲ್ಲಿ ನೋಹನು ನಾವೆಯನ್ನು ಕಟ್ಟಿಸುತ್ತಿರಲು ದೇವರು ದೀರ್ಘ ಶಾಂತಿಯಿಂದ ಕಾದಿದಾಗ ಆತನಿಗೆ ಅವಿಧೇಯರಾಗಿದ್ದವರ ಬಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿದನು. ಆ ನಾವೆಯೊಳಗೆ ಕೆಲವರು ಅಂದರೆ 8 ಜನರು ಸೇರಿ ನೀರಿನ ಮೂಲಕ ರಕ್ಷಣೆ ಹೊಂದಿದರು. ಅದರ ಕೆಳಗಿನ ವಚನ 21ನೇ ವಚನದಾಗ ಒಂದೇ ನೋಡಿದಾಗ ಆ ನೀರಿಗೆ ಅನುರೂಪವಾದ ದೀಕ್ಷಾ ಸ್ನಾನವು ಎಂಬುದನ್ನು ನೋಡ್ತೈತೆ. ಹಲ್ಲೆಲೂಯಾ. ಎದರಲ್ಲಿಂದ ದೀಕ್ಷಾ ಸ್ನಾನ ಅಂತಾರೆ ಅವರು? ಯೇಸು ಸ್ವಾಮಿ ಹೋಗಿ ಅವ್ರಿಗೆ ಸುವಾರ್ತೆ ಪ್ರಕಟಿಸಿದಾಗ ನೀರು ಎಲ್ಲಿದ್ದು ಅವರಿಗಲ್ಲಿ ಏನ್ರಿ? ನೀರು ಎಲ್ಲಿ ಸಿಕ್ಕಿರ್ಬೇಕು? ಕೆಳಗೆ ಲೋಕದಾಗ ಹೋದಾಗ ಆ ಭಾಗದಾಗ ಹೋದಾಗ ಮಾತ್ರನ ಅಲ್ಲಿ ಆಸ್ಪಾಸ್ ಕಡೆ ಬೆಂಕಿನೇ ಸುತ್ತಮುತ್ತ ಇರ್ತದ, ಖಾಲಿ ಒಣಗೋಗಿರ್ತಕ್ಕಂಥ ಭೂಮಿನೇ ಇರ್ತದ. ಆದರೆ ಅಲ್ಲಿ ನೋಡ್ತೇವೆ ಯೇಸು ಸ್ವಾಮಿ ಆ 8 ಜನರಿಗೆ ನೀರಿನಿಂದ ದೀಕ್ಷಾ ಸ್ನಾನ ಕೊಟ್ಟನು ಪ್ರಿಯರೇ. ಇವತ್ತು ಎಷ್ಟೋ ಜನರು ದೀಕ್ಷಾ ಸ್ನಾನ ತಗೊಳ್ಳತಾರ. ಹ್ಯಾಂಗೆ ತಗೊಳ್ಳತಾರ ಅಂದರೆ ಚಿಂಪಡಿಸೋದ್ರ ಖಾಲಿ ಮುಖದ ಮೇಲೆ ಹಿಂಗೆ ಚಿಂಪಡಿಸಿರೋ, ತಲೆ ಮೇಲೆ ಚಿಂಪಡಿಸಿರೋ ಅಥವಾ ಹಣಿ ಮೇಲೆ ಹಿಂಗೆ ಒಂದು ಸಿಲುಬೆ ಇಳಿಸಿರೋ, ಅದು ದೀಕ್ಷಾ ಸ್ನಾನ ಆಗೋದು. ಇಲ್ಲಿ ಇಲ್ಲದಂಥ ಪ್ಲೇಸ್ನಲ್ಲಿ ಕೂಡ ಯೇಸು ಸ್ವಾಮಿ ಹೋಗಿ. ಯಾಕಂದರೆ ನೋಡ್ರಿ, ಯೇಸು ಸ್ವಾಮಿ ಮನುಷ್ಯ ಇದ್ದಿಲ್ಲ ಪ್ರಿಯರೇ. ಮನುಷ್ಯನ ಶರೀರವನ್ನು ಧರಿಸಿಕೊಂಡಂದ್ರೆ ಅಷ್ಟೇ ಹೊರತು ಯೇಸು ಸ್ವಾಮಿ ಮನುಷ್ಯ ಆಗಿಲ್ಲ, ದೇವರಾಗಿದ್ದಾನ. ಆತನು ದೇವರಾಗಿದ್ದ ಕಾರಣನೇ ಯಾವ ಸ್ಥಳದಲ್ಲಿ ಆತ್ಮಗಳು ಅವನು ಅಲ್ಲಿ ಹೋಗಿ ಆ ಆತ್ಮಗಳಿಗೆ ವಾಕ್ಯವನ್ನು ಹೇಳಿ ಮಾಡಿ ನಾನು ದೀಕ್ಷಾಸ್ನಾನ ಕೊಟ್ಟು ತಿರುಗಿ 3ನೇ ದಿನ ಇವತ್ತು ಎದ್ದು ಬಂದ ಅಂತ ಹೇಳ್ತಾನೆ. ಇನ್ನೂ ಹಲವಾರು ಜನ ಇರ್ಬೋದು.
ಬಟ್ ನೋಹಾನನ ಕುಟುಂಬ ಮಾತ್ರನೇ ಇಲ್ಲಿ ನೋಡಿದ್ದು. ಇನ್ನೂ ಅನೇಕ ಒಂದು ಕುಟುಂಬ ಕೂಡ ಯೇಸು ಸ್ವಾಮಿ ದೀಕ್ಷೆಸನ್ನ ಕೊಟ್ಟರು. ಯಾಕಂದ್ರೆ ಕ್ರಿಸ್ತನ ಬರುವುದಕ್ಕಿಂತ ಮುಂಚಿತವಾಗಿ ಏನಿತ್ತು, ಮೊದಲು ಧರ್ಮಶಾಸ್ತ್ರ ಅನುಸಾರವಾಗಿ ಸುನ್ನತಿ ಸಂಸ್ಕಾರ ಹೊತ್ತು ಪ್ರಿಯರಿ. ಅಂದ್ರೆ ನೋಡಿ, ಅಬ್ರಾಹ್ಮ ಹಿಡ್ಕೊಂಡು ಸುನ್ನತಿ ಕಡಿ, ಮೋಶೆ ಹಿಡ್ಕೊಂಡು ಸುನ್ನತಿ ಕಡಿ. ಬಟ್ ನೋಹಾನನ ಕಾಲದಲ್ಲಿ ಸುನ್ನತಿ ಇದ್ದಿಲ್ಲ. ನೋಹಾನನ ಪ್ರೇರಣೆಯಲ್ಲಿ ಸುನ್ನತಿ ಸಂಸ್ಕಾರ ಇದ್ದಿಲ್ಲ. ಸುನ್ನತಿ ಅಂದರೆ ಹೊಸ ಒಡಂಬಡಿಕೆ ಅನುಸಾರವಾಗಿ ದೀಕ್ಷಾ ಸ್ನಾನ, ಸುನ್ನತಿ ಸಂಸ್ಕಾರ ಅವಾಗ ಇದ್ದಿಲ್ಲ. ಅವಾಗ ಇಲ್ಲದ ಕಾರಣ ಅವರಿಗೆ ಸ್ಪಷ್ಟವಾಗಿ ನೀರಿನ ಮುಖಾಂತರವಾಗಿ ದೀಕ್ಷಾ ಸ್ನಾನ ಮಾಡಿಸಿ ಯೇಸು ಸ್ವಾಮಿ 3ನೇ ದಿನ ಇದ್ದಂತೆ. ಅಂದ್ರೆ ನೋಡ್ರಿ, 8 ಆತ್ಮಗಳಿಗೋಸ್ಕರ ಯೇಸು ಸ್ವಾಮಿ ನೋಡಿ ಕೆಳಗೆ ಭಾಗ ಹೋಗಂತ 8 ಆತ್ಮ ಕಡೆ. ಇವತ್ತು ನಾನು ಸೋದರ ನೀನು ಒಬ್ಬನ ಕಡೆ ಹುಡ್ಕೊಳತಾನ, ನೀನು ಒಬ್ಬನ ಕಡೆ ಕೂಡ ಹುಡ್ಕೊಳತಾನ. 8 ಜನರ ಕಡೆ ಮರಣ ಹೊಂದಿ 3 ದಿನ ಸಮಾಧಿದಾಗ ಕೆಳಗಿನ ಭಾಗದಾಗ ಉಳಿದು ಹೋಗಿ ಸುವಾರ್ತೆಯನ್ನು ಪ್ರಕಟಿಸಿ ಯೇಸು ಸ್ವಾಮಿ ಅವರಿಗೆ ದೀಕ್ಷೆಯನ್ನು ಕೊಟ್ಟು ಬಂದನ. ಇವತ್ತು ಆ ವ್ಯಕ್ತಿ ನೀನೇ ಅಂತಿರ್ಬೋದು, ನೀನು ಒಬ್ಬನಿಗೆ ಕಥೆ ಹುಡ್ಕೊತಾನ. ಇವತ್ತು ನೀನು ನಂಬುವುದಾದರೆ ದೇವರ ಮೇಲೆ ಕಾಣ್ತೀವಿ. ಇವತ್ತು ನೀ ಆತನ ನಂಬಿಕೆ ವಿಶ್ವಾಸ ಇಡುವುದರೆ ದೇವರ ಒಂದು ಪ್ರಸನ್ನತೆಯನ್ನು ಕಾಣುವುದಕ್ಕಾಗಿ ನಿನಗ ಅವಕಾಶ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವಕಾಶ ಬೇಕಾದ ಬೇಡ್ರಿ, ಕೊನೆಯ ದಿನದಲ್ಲಿ ಅವಕಾಶ. ಅಂದ್ರೆ ನನಗೆ ಇದು ಒಂದೊಂದು ವಿಷಯಗಳು ಆಲೋಚನೆ ಮಾಡಿದ್ರೆ ಒಂದೊಂದು ಮಕ್ಕಳ ಮನಸ್ಸುಗಳು ದೇವ್ರ ಕಡೆ ಸಂಪೂರ್ಣವಾಗಿ ತಿರುಗಿದಾಗ ಅದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಸಣ್ಣ ವಯಸ್ಸಿನಲ್ಲಿ ಕರ್ತನನ್ನು ಆಶ್ರಯಿಸ್ತಕ್ಕಂಥ ಮಕ್ಕಳು ಅವ್ರು ಇನ್ನು ಮುಂದೆ ದೊಡ್ಡ ವ್ಯಕ್ತಿಗಳಾಗ್ತಾರೆ, ದೊಡ್ಡ ದೊಡ್ಡ ವ್ಯಕ್ತಿಗಳಾಗುತ್ತಾರೆ. ಅವ್ರಿಗೆ ಇಷ್ಟು ಜಯಕರವಾಗಿರ್ತಕ್ಕಂಥ ಅಧಿಕಾರ ಒಳಗಿರ್ತದ, ಅಷ್ಟು ಜಯಕರವಾಗಿರ್ತಕ್ಕಂಥ ಅಧಿಕಾರ ಒಳಗೆ ಇರ್ತದೆ. ಸಣ್ಣ ವಯಸ್ಸಿನಲ್ಲಿ ದೇವ್ರ ನಂಬಿಕೆ, ದೇವ್ರ ಮೇಲೆ ನಂಬಿಕೆ ವಿಶ್ವಾಸ ದೇವ್ರ ಕಡೆ ತಿರುಗತಕ್ಕಂಥದ್ದು ಬಹಳಷ್ಟು ತಮ್ಮ ಪ್ರೇರೆ. ಆದರೆ ಈ 8 ಜನರ ಕಡೆದು ಯೇಸು ಸ್ವಾಮಿ ಅಲ್ಲಿ ಆ ಲೋಕಕ್ಕೆ ಹೋಗಿ ಏನು ಮಾಡೋಣ, ಸುವಾರ್ತೆಯನ್ನು ಪ್ರಕಟಿಸಿ ನೀರಿನ ಮುಖಾಂತರ ದೀಕ್ಷಾ ಸ್ನಾನ ಮಾಡಿಸಿ ತಿರುಗಿ ಪುನರುತ್ಥಾನ ಹೊಂದಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ.